ಅವಾಗಿಂದ ಒಂದೇ ಸಮಕ್ಕೆ ಫೋನ್ ಬತ್ತೈತೆ. ಯಾರ್ದಿದು? ಓ, ಜೀವಿತ ಅಂತ ಐತೆ. ನಮ್ಮ ಮಾವ ಅವಾಗ ಜೀವಿತ ವೈಫ್ ಅಂತ ಸೇವ್ ಮಾಡ್ಕೊಂಡಿದ್ರು. ಇವಾಗ ಅವಳೇ ಯಾಕೋ ಕಾಲ್ ಮಾಡ್ತಾ ಇದ್ದಾಳೆ. ಯಾಕೆ ಅವಳು ಫೋನ್ ಮಾಡ್ತಾ ಇದ್ದಾಳೆ? ಹಾಂ, ಯಾಕೆ ಫೋನ್ ಮಾಡ್ತಾ ಇರ್ಬೋದು ಅವಳು? ಹಲೋ 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 ಮಧು, ನಾನು ನಿನಗೆ ಕಾಲ್ ಮಾಡಿದೆ. ಅದು ಯಾಕೋ ನೀನು ರಿಸೀವ್ ಮಾಡಲಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಫೋನ್ ಇತ್ತೆ, ಇನ್ನೊಂದು ನಂಬರ್ ಅಂತೇಳಿ ಅದಕ್ಕೆ ಇದಕ್ಕೆ ಕಾಲ್ ಮಾಡಿದೆ. ಮಧು ಮಧು ಪ್ಲೀಸ್ ಮಧು, ನಿನ್ನ ಹತ್ರ ಮಾತಾಡಬೇಕು, ಬೇಜಾರಾಗಬೇಡ ಪ್ಲೀಸ್. ಮಧು ಮಧು ಪ್ಲೀಸ್ ಮಧು. ಮಧು 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 ಪ್ಲೀಸ್ ಮಾತಾಡು ಮಧು. ಏಯ್, ಯಾವಳೆ ನೀನು? ಯಾಕೆ ಕಾಲ್ ಮಾಡಿದ್ಯಾ? ಯಾಕೆ ಫೋನ್ ಮಾಡಿದ್ಯಾ ನನ್ನ ಗಂಡನಿಗೆ? ಹಾಂ, ಅಲ್ಲ ನೀನು ಏನಕ್ಕೆ ಫೋನ್ ಮಾಡಿದ್ಯಾ ಮತ್ತೆ ಅಂತ? ಯಾಕೆ ಫೋನ್ ಮಾಡಿದ್ಯಾ ನೀನು? ಫೋನ್ ಮಾಡಬೇಡ ನೀನು. ಯಾಕೆ ನನ್ನ ಗಂಡನಿಗೆ ನೀನು ಫೋನ್ ಮಾಡಿರೋದು, ಮಾತಾಡ್ತಾ ಇರೋದು? ಏಯ್, ನಾನು ಮಧು ಹೆಂಡ್ತಿ ಕಣೆ. ನೀನು ಯಾಕೆ ಫೋನ್ ಮಾಡಿದ್ಯಾ ಅದನ್ನ ಹೇಳಿ ಫಸ್ಟು. ನೀನು ಯಾಕೆ ಫೋನ್ ಮಾಡಿದ್ಯಾ ಅಂತೇಳಿ. ಲೋಫರ್, ನನ್ನ ಗಂಡನಿಗೆ ಫೋನ್ ಮಾಡಿದ್ಯಲ್ಲ, ಡೈವರ್ಸ್ ಕೊಟ್ಟು ಹೋದ್ರ ಮೇಲೂ ಮತ್ತೆ ಫೋನ್ ಮಾಡಿದ್ಯಲ್ಲ, ಯಾಕೆ ಮಾಡಿದ್ಯಾ ನೀನು ಅಂತ. ಅದು ಮಧು ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನು ನೆನ್ನೆ ಮಾಡಿದ್ದೆ. ಮಾತಾಡಿದ್ರು, ನಾನು ಇನ್ನೊಂದು ನಂಬರಿಗೆ ಕಾಲ್ ಮಾಡಿದ್ದೆ, ಅದಕ್ಕೆ ಅದು ಯಾಕೋ ಹೋಗಲಿಲ್ಲ. ಅವ್ರು ನನ್ನ ಜೊತೆ ಮಾತಾಡ್ತಾ ಇದ್ರು. ಅವರು ಇನ್ನೂ ನನ್ನ ಕಂಟೆಂಟಲ್ಲಿದ್ದಾರೆ, ಅದಕ್ಕೆ ಮಾಡಿದೆ. ಅವರು ಫೋನ್ ರಿಸೀವ್ ಮಾಡಲಿಲ್ಲ, ಹೋಗಲಿಲ್ಲ ಆ ನಂಬರ್ಗೆ. ಯಾಕೋನೋ ಅವ್ರ ಹತ್ರ 2 ಫೋನ್ ಇರೋದು ಗೊತ್ತು, ಅದಕ್ಕೆ ನಾನು ಫೋನ್ ಮಾಡಿದೆ. ಇವಾಗಿನ ನಾನು ಮಾತಾಡಿದ್ದಿರಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂತ. ಆದರೆ ಇನ್ನೊಂದು ಫೋನ್ಗೆ ಯಾಕೋ ಹೋಗ್ಲಿಲ್ವಲ್ಲ, ಅದಕ್ಕೆ ಈ ಫೋನಿಗೆ ಮಾಡಿದೆ ನಾನು. ಏಯ್, ನೀನು ಯಾಕೆ ಫೋನ್ ಮಾಡೋದು, ನೀನು ಯಾಕೆ ಮಾತಾಡೋದು ಅಷ್ಟೇ ಹೇಳು, ನೀನು ಜಾಸ್ತಿ ಮಾತಾಡಬೇಡ. ಮಧು ನನ್ನ ಹತ್ರ ಮಾತಾಡ್ತಾರೆ ಕಣೆ, ಚೆನ್ನಾಗಿದ್ದಾರೆ, ಮಾತಾಡ್ಸೋಣ ಅಂತ ಮಾಡಿದೆ. ಯಾವಾಗಲೂ ಮಾಡ್ತಾ ಇರ್ತಾರೆ, ಮಾತಾಡ್ತೀನಿ ಅವ್ರ ಹತ್ರ, ಮಾತಾಡ್ತಾ ಇರ್ತೀನಲ್ಲ, ಅದಕ್ಕೆ ನಾನು ಮಾತಾಡ್ಸೋಣ ಅಂತ ಮಾಡಿದೆ. ಆ ನಂಬರಿಗೆ ಮಾಡಿದೆ, ಯಾಕೋ ಹೋಗಲಿಲ್ಲ. ಅದಕ್ಕೆ ಈ ನಂಬರ್ ಇರೋದು ಗೊತ್ತಲ್ಲ ನನಗೆ, ಈ ನಂಬರೂ ಅವ್ರದ್ದೇ ಅಂತ ಗೊತ್ತಲ್ಲ, ಅದಕ್ಕೆ ಫೋನ್ ಮಾಡಿದೆ. ಯಾಕೆ ನಿನ್ನ ಹತ್ರ ಆಯ್ತಾ ಫೋನು? ನನ್ನ ಹತ್ರನೇ ಕಣೆ ಇರೋದು, ನನ್ನ ಹತ್ರನೇ ಇರೋದು ಈ ಫೋನು. ನೀನು ಯಾಕೆ ಮಾಡಿದ್ಯಾ ಅದನ್ನು ಬೊಗಳು. ಅದೇ ಕಟ್ ಮಾಡಿಬಿಟ್ಲು. ಅಮ್ಮ ನೋಡಮ್ಮ, ಅವಳು ಫೋನ್ ಮಾಡಿದಾಳೆ ಅಲ್ಲ, ಎಷ್ಟಿರಬೇಡ. ಈ ಮಾವ ಯಾಕಮ್ಮ ಮಾತಾಡುತ್ತೆ ಅವಳ ಹತ್ರ? ನೋಡು ಹಿಂಗೆ ಮಾಡ್ತೈತೆ. ಡೈವರ್ಸ್ ಕೊಟ್ಮೇಲೆ ಅವಳ ಹತ್ರ ಯಾಕಮ್ಮ ಮಾತಾಡಬೇಕು? ಹಾಂ, ಯಾಕೆ ಮಾತಾಡಬೇಕು ಅಂತ? ಯಾರ್ತ ಮಾತಾಡಿದ್ದಾನೆ? ಇನ್ಯಾರು? ಅವಳು ಜೀವಿತ ಅನ್ನೋಳು ಫೋನ್ ಮಾಡಿದ್ಲು. ಫೋನ್ ಮಾಡಿ ಇವಾಗ ಮಾತಾಡ್ತಾ ಇದ್ದಾಳೆ. ಆ ನಂಬರಿಗೆ ಫೋನ್ ಮಾಡಿದ್ಲಂತೆ, ಅದ್ಯಾಕೆ ಹೋಗ್ಲಿಲ್ವಂತೆ, ಅದಕ್ಕೆ ಮಾಡಿದಾಳೆ. ನೋಡು, ಇದನ್ನ ನಾನು ನಮ್ಮ ಮಾಮನ ಫೋನ್ ಇಟ್ಕೊಂತಿದ್ದಂಗೆ ಅವಳು ಫೋನ್ ಬಂದೈತೆ. ಇನ್ನು ಜೀವಿತ ವೈಫ್ ಅಂತ ಐತೆ, ಇದ್ರಾಗ ಸೇವ್ ಆಗೈತೆ. ನಾನು ಏನೋ ಬಿಡತ್ತ, ನನ್ನ ಮೊಬೈಲ್ ಕಳೆದೈತೆ, ತಗೊಳ್ಳೋವರೆಗೂ ಸ್ವಲ್ಪ ದಿನ ಇಟ್ಕೊಳ್ಳೋಣ ಅಂತ ಇಟ್ಕೊಂಡ್ರೆ ನೋಡು ಅವಳು ಫೋನ್ ಮಾಡ್ತಾ ಇದ್ದಾಳೆ. ಹಾಂ, ನೋಡಮ್ಮ ಏನು ನಡೀತೈತೆ ನೋಡು. ನನ್ನ ಮದುವೆ ಆಗಲ್ಲ ಆಗಲ್ಲ ಅಂತಂದೆ, ನೀನೇ ಆಗಮ್ಮ ಆಗಮ್ಮ ನನ್ನ ತಮ್ಮ. ಆದರೆ ನೀನಾದರೆ ಎಷ್ಟೋ ನಮಗೂ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ನೀನು ಆ ದೊಡ್ಡಮ್ಮ ಎಲ್ಲರೂ ಸೇರಿ ಮದುವೆ ಮಾಡಿಸಿದ್ರಿ. ನೋಡು ನಮ್ಮ ಮಾವ ಹಿಂಗೆ ಮಾಡ್ಬೋದಾ? ಹೇಳಮ್ಮ, ಹಿಂಗೆ ಮಾಡ್ಬೋದಾ ನಮ್ಮ ಮಾವ? ಅವಳು ಯಾಕೆ ಮಾಡಿದ್ಲು? ಸುಮ್ಮನೆ ನಾನೆಲ್ಲ ಕೇಳ್ತೀನಿ, ಅಪ್ಪ ಅಮ್ಮಿಗೂ ಹೇಳ್ಬೇಡ, ಅವ್ರು ಟೆನ್ಷನ್ ಅಂತ ಅಂತಾರೆ, ಅಮ್ಮ ಏನೋ ಟೆನ್ಷನ್ ತಗೊಂಬತ್ತೆ, ಅದಕ್ಕೆ ಏನು ಮಾತಾಡ್ಬೇಡ ಸುಮ್ಮನೆ. ಅಲ್ಲಿ ಹೋದ್ಮೇಲೆ ನಾನು ಎಲ್ಲ ಮಾತಾಡ್ತೀನಿ ಅವನಿಗೆ. ನಾನು ಫೋನ್ ಇಸ್ಕೊಂಡು ನೋಡ್ತೀನಿ, ಸುಮ್ಮನೆ ಆ ಫೋನ್ ಇಸ್ಕೊಂಡು ನೋಡ್ತೀನಿ ಎಲ್ಲ ನೋಡಿ ಮಾತಾಡ್ತೀನಿ. ನೋಡಮ್ಮ ಯಾಕಮ್ಮ ಮಾಡಬೇಕು? ಇವನಿಗೆ ಬುದ್ಧಿ ಬೇಡ, ಯಾಕೆ ಮಾಡೋಕ್ಕೆ ಹೋಗ್ತಾನೆ? ಹಾಂ, ಇನ್ನೂ ಮಾತಾಡ್ತಾನೆ ಅಂತ ಹೇಳಿದ್ಲಾ ಅವಳು? ಮಾತಾಡಿಸ್ತಾರೆ. ನಾನು ಅವರು ಇನ್ನೂ ತುಂಬ ಕಾಂಟ್ಯಾಕ್ಟಲ್ಲಿದ್ದೀವಿ, ಅದಕ್ಕೇ ಫೋನ್ ಅದಕ್ಕೆ ಯಾಕೋ ಹೋಗಲಿಲ್ಲ, ಅದಕ್ಕೆ ಈ ನಂಬರಿಗೆ ಮಾಡಿದೆ, ಇದ್ರೆ ಕೊಡು ಅಂತ ಮಾತಾಡ್ತಾಳಲ್ಲ. ನನಗೆ ಫೋನ್ ಮಾಡಿ ನನ್ನ ಗಂಡನಿಗೆ ಕೇಳ್ತಾಳಲ್ಲ. ಡೈವರ್ಸ್ ಕೊಟ್ಮೇಲೆ ಅವಳಿಗೆ ಏನಮ್ಮ ಅಧಿಕಾರ ಐತೆ ಫೋನ್ ಮಾಡಿ ಮಾತಾಡ್ಸೋಕ್ಕೆ? ನಮ್ಮ ಮಾಮನ ಕೇಳ್ತೀನಿ ತಡಿ, ನಾನು ಬಿಡಲ್ಲ. ಹಿಂಗ್ಯಾಕೆ ಮಾಡ್ತೆ ಅಂತ ಮೋಸ ಮಾಡಬಾರ್ದು ನಮ್ಮ ಮಾಮ ನನಗೆ. ನನ್ನ ತಮ್ಮ ಅಂತಾನಲ್ಲ ಕಣೆ, ತಡಿ ನೋಡೋಣ. ಹೋಗ್ತೀವಲ್ಲ ಇವಾಗ ಹೆಂಗೂ ಮಾಲೂರವ್ರಿಗೆ, ಹೋದ್ಮೇಲೆ ಮಾತಾಡೋಣ, ಸುಮ್ಮನಿರು. ಇವಾಗ ಯಾಕೆ, ಹೋದ್ಮೇಲೆ ಮಾತಾಡೋಣ, ಸುಮ್ಮನಿರಮ್ಮ, ಸುಮ್ಮನಿರು. ನಾನು ಹಳೆ ಫೋನು ಇಟ್ಕೊಂಡೆ, ಆದರೆ ಫೋಟೋಸ್ ಎಲ್ಲ ಇದ್ವು, ಅವನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ ಗೊತ್ತಾ? ಹಾಂ, ಫೋಟೋ ಎಲ್ಲ ಇಟ್ಕೊಂಡೈತೆ. ತುಂಬ ಆಸೆ ಐತೆ ನಮ್ಮ ಮಾವನಿಗೆ ಅವಳ ಮೇಲೆ. ಹೋಗು, ನನ್ನ ಜೊತೆ ಯಾವತ್ತೂ ಇಷ್ಟಪಟ್ಟು ಒಂದು ಫೋಟೋ ತೆಕ್ಕೊಂಡಿಲ್ಲ ಮಾವ. ಅವಳ ಫೋಟೋ ಎಲ್ಲ ಫೋನಲ್ಲಿ ಇದ್ವು ಗೊತ್ತಾ, ಎಲ್ಲ ಡಿಲೀಟ್ ಮಾಡಿದೆ. ನಾನೇನೋ ಬಿಡು, ಹಳೆ ಮೊಬೈಲ್ ಐತಲ್ಲ ಬಿಡು, ಇದನ್ನೇ ಯೂಸ್ ಮಾಡೋಣ, ಚೆನ್ನಾಗೈತೆ, ಮಾಮ ತೆಗ್ದಾಕೈತೆ ಅಂತ ನಾನು ಇಟ್ಕೊಂಡಿದ್ರೆ ನೋಡಿ ಅವಳು ಫೋನ್ ಮಾಡಿದಾಳೆ ಈ ನಂಬರಿಗೆ. ಎಷ್ಟು ಬೇಜಾರಾಗುತ್ತೆ ಹೇಳು. ಗಿಣಿಗೆ ಫೋನ್ ಮಾಡಿಬಿಟ್ಟು ಸರಿಯಾಗಿ ತಲೆಯಾಗಿ ಹುಳ ಬಿಟ್ಬಿಟ್ಟಿದ್ದೀನಿ. ಇವಾಗ ಹುಳ ಮಿಸ್ ಕಾಡ್ತಾ ಇರುತ್ತೆ. ಯಾಕೆ ಮಾಮ ನೀನು ಫೋನ್ ಮಾಡೋದು? ಜೀವಿತನ್ಗೆ ಯಾಕೆ ಫೋನ್ ಮಾಡೋದು? ಅವ್ರ ಹತ್ರ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದೆಯಾ ಅಂತೇಳಿ ಜಗಳ ಶುರು ಮಾಡ್ತಾಳೆ. ಸರಿಯಾಗಿ ಹುಳ ಬಿಡ್ತೀನಿ ತಡಿ. ನನ್ನ ಮಗ ಮಾಡಿ ಏನೋ ಒಂದಿಷ್ಟು ದುಡ್ಡು ಕೇಳಿದ್ರೆ ಒಂದು 50,000 ದುಡ್ಡು ಕೊಡೋಕ್ಕೆ ಇದು ಮಾಡ್ತಾನಲ್ಲ. ಸರಿಯಾಗಿ ಹುಳ ಬಿಟ್ಟಿದ್ದೀನಿ. ನನಗೆ ಗೊತ್ತಿತ್ತು ಅದು ಹಳೆ ನಂಬರು, ಮನೇಲಿ ಎಲ್ಲಾದರೂ ಇಟ್ಟಿರ್ತಾರೆ ಅಂತ. ಅಕ್ಕರೂರಲ್ಲಿದ್ದಾನೆ ಸದ್ಯಕ್ಕೆ ಅನ್ನೋದು ನನಗೆಲ್ಲ ಗೊತ್ತು. ನಾನು ಫೋನ್ ಮಾಡಿ ತಿಳ್ಕೊಂಡೆ ಎಲ್ಲಿದ್ದಾನೆ ಮಧು ಎಲ್ಲಿದ್ದಾನೆ ಅಂತ ಫೋನಲ್ಲಿ ತಿಳ್ಕೊಂಡೆ. ಇನ್ನು ಅಕ್ಕರೂರು ಮಾಲು ಅಕ್ಕರೂರಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು ನನಗೆ ವಿಷಯ.
ಅದಕ್ಕೇ ನಾನಿವಾಗ ಆ ಫೋನು ಅಲ್ಲೇ ಊರಲ್ಲೇ ಇರುತ್ತೆ ಅಂತ ಹೇಳಿ ಅದು ಹಳೆ ನಂಬರ್ ಇಲ್ರಿ. ಒಂದು ಹಳೆ ಫೋನು, ಹಳೆ ನಂಬರ್ ಇಟ್ಕೊಂಡಿದ್ರು. ನನ್ನ ನಂಬರ್ ಒಟ್ಟಿನಲ್ಲಿ 2 ನಂಬರ್ 2 ಫೋನ್ ಇದ್ವು. ಒಂದು ಇವ್ರ ಹತ್ರ ಐತೆ, ಅದು ತಪ್ಪಿರೋದು ಇದು ತಪ್ಪಿರೋದು ಯಾವುದಾದ್ರೂ ಒಂದು ಇರುತ್ತೆ ಅವ್ರ ಹತ್ರ. 2 ಇದ್ವಲ್ಲ, ಎಲ್ಲ ಅವಳೇ ರಿಸೀವ್ ಮಾಡಿದಾಳೆ. ನನಗೆ ಗೊತ್ತಾಗಿನಿ ರಿಸೀವ್ ಮಾಡ್ತಾಳೆ ಅಂತೇಳಿ ಅದಕ್ಕೆ ಫೋನ್ ಮಾಡಿಬಿಟ್ಟು ಸರಿಯಾಗಿ ಬಿಟ್ಟಿದ್ದೀನಿ. ಮದು ನನಗೆ ಫೋನ್ ಮಾಡ್ತಾರೆ, ಮಾತಾಡ್ತಾರೆ, ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತೇಳಿ ಹೇಳಿದ್ದೀನಿ. ಇನ್ನು ಸರಿಯಾಗಿ ಅವಳು ಹೋಗಿ ಅಂದಮೇಲೆ ಗಲಾಟೆ ಮಾಡಬೇಕು. ಹಂಗೆ ಮಾಡ್ತೀನಿ. ಓ ನನ್ನ ಮಗ ಏನೊಂದು 50,000 ದುಡ್ಡು ಕೊಡಲಿಲ್ವಲ್ಲ ನನಗೆ. ಬಿಡು, ಹೆಂಗೂ ಇಲ್ಲಿದ್ದೀನಮ್ಮ, ಅಳು ಏನು ಬರಲ್ಲ ಇಲ್ಲಿಗೇನು. ಅವಳು ನಾವು ಊರಾಗಿದ್ದಿದ್ರೆ ಬಂದು ಕೇಳಾಳು, ಬಾಯ್ ಮಾಡಾಳು, ಮರ್ಯಾದೆ ಹೋಗುತ್ತಪ್ಪ ಅಂತ ಎದ್ರಿಕಂತ ಇದ್ದೆ. ಆದರೆ ಇಲ್ಲ ಇದ್ದೀನಲ್ಲ, ಏನು ಬಾಯಿ ಇಲ್ಲ, ಏನು ಬೇಕಾದ್ರೂ ನಾನು ಮಾಡ್ಬೋದು. ಮೊನ್ನೆ ಮಾಡಿದ್ನಲ್ಲ, ಅದು ಕಾಲ್ ಎಷ್ಟೈತೆ ಹೋಗಿ ಚೆಕ್ ಮಾಡು ಅಂತ ಹೇಳ್ತೀನಿ. ಹೆಂಗೂ ಡಿಲೀಟ್ ಮಾಡಿರಲ್ಲ, ಇದ್ದೇ ಇರುತ್ತೆ. ಹಲೋ ಹಲೋ, ಮತ್ತೆ ಯಾಕೆ ಫೋನ್ ಮಾಡಿದೆ ದರಿದ್ರದವಳೆ? ಅಲ್ಲ, ಮಧು ಹತ್ರ ಮಾತಾಡಬೇಕಾಯಿತು, ಅದಕ್ಕೆ ಮಾಡಿದೆ. ಯಾಕೆ ಮಧು ಇಲ್ವಾ? ಎಲ್ಗೋದ್ರು ಮಧು? ಎಲ್ಲೋದ್ರು ಅಂತ ಹೇಳು. ಅಯ್ಯೋ ನಾನು ಮಾತಾಡ್ದಿಲ್ಲದಕ್ಕೆ ತುಂಬ ಬೇಜಾರಾಗೈತೆ ನನಗಂತೂ. ಯಾಕೋ ಮಧು ಮಾತಾಡ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರಾಗೈತೆ. ಎಲ್ಲೋದ ಮಧು, ಪ್ಲೀಸ್ ಹೇಳು ಎಲ್ಲಿದ್ದಾನೆ ಅಂತ. ಮೊನ್ನೆ ನನ್ನ ಹತ್ರ ಯಾಕೋ ಬೇಜಾರಾಗಿದ್ದ, ಮಾತಾಡ್ತಾ ಹಿಂಗೆ ಬೇಜಾರಾಗಿದ್ದ. ಮತ್ತು ನಾನು ಬೇರೆ ನಂಬರಿಂದ, ನಮ್ಮ ಅಣ್ಣನ ನಂಬರಿಂದ ಕಾಲ್ ಮಾಡಿದೆ. ಲಾಸ್ಟಿಗೆ 007 ನಮ್ಮ ಅಣ್ಣನ ನಂಬರು, ಆ ನಂಬರಿಂದ ಕಾಲ್ ಮಾಡಿದೆ. ಮತ್ತು ಅದರಲ್ಲಿ ಮಾತಾಡ್ದೆ. ಆಮೇಲೆ ಅವ್ನು ಮಾತಾಡಲಿಲ್ಲ, ಅದಕ್ಕೆ ಮತ್ತೆ ಈ ನಂಬರಿಗೆ ಕಾಲ್ ಮಾಡಿದೆ. ಯಾಕೋ ಮಧು ಮಾತಾಡಲಿಲ್ವಲ್ಲ ಅಂತೇಳಿ ನನಗೆ ಒಂಥರ ಬೇಜಾರಾದಂಗಾಯಿತು. ಅದಕ್ಕೆ ಮತ್ತೆ ಈ ನಂಬರಿಗೆ ಕಾಲ್ ಮಾಡಿದೆ. ಇಲ್ವಾ ಮಧು? ಎಲ್ಲೋಗಿದ್ದಾರೆ ಮಧು? ಎಲ್ಲೋಗಿರಬೇಕು? ಊರಿಗೆ ಬಂದಿದ್ದು ಮೊನ್ನೆ, ಮಾತಾಡ್ಸ್ಕೊಂಬಂದ್ರು. ಊರಿಗೆ ಬಂದಿದ್ದ ಪಾಪ ಮೊನ್ನೆ. ಇನ್ನು ಬಂದು ಮಾತಾಡಿಸ್ಕೊಂಡು ನನ್ನ ಅದಕ್ಕೆ ನಾನು ಕಾಲ್ ಮಾಡಿದೆ. ಯಾವಾಗಲೂ ಮಾತಾಡಿಸ್ತಾ ಇರ್ತಾರೆ, ಜೀವಿತ ಚೆನ್ನಾಗಿದೆಯಾ, ಊಟ ಮಾಡ್ದೆ, ನನಗೆ ಅಲ್ಲೇ ಮೊದಲಿನ ಥರನೇ ಮಾತಾಡಿಸ್ತಾರೆ ಚೆನ್ನಾಗೆ. ಅದಕ್ಕೆ ನಾನು ಕಾಲ್ ಮಾಡಿದೆ ಮಾತಾಡ್ಸೋಣ ಅಂತೇಳಿ. ಹೋದ್ಮೇಲೆ ಕಾಲ್ ಮಾಡ್ತೀನಿ ತಡಿ, ನೋಡ್ತೀನಿ. ಹೋಗಿ ಎಲ್ಲ ಕಾಲ್ ಲಿಸ್ಟ್ ಚೆಕ್ ಮಾಡ್ತೀನಿ ತಡಿಯೇ. ಚೆಕ್ ಮಾಡಬೇಕಾದ್ರೆ ನಮ್ಮಣ್ಣ 007 ಆ ನಂಬರಿಂದನೂ ಕಾಲ್ ಮಾಡಿದ್ದೀನಿ, ಮಾತಾಡಿದ್ದಾರೆ. ನನ್ನ ನಂಬರಿಂದಲೂ ಕಾಲ್ ಮಾಡಿದ್ದೀನಿ, 2 ನಂಬರಿಂದಲೂ ಕಾಲ್ ಮಾಡಿದ್ದೀನಿ, ಮಾತಾಡಿದ್ದಾರೆ. ಚೆನ್ನಾಗಿ ಮಾತಾಡ್ತಾರೆ. ಒಂದೊಂದ್ಸತಿ ಮಾತಾಡಲ್ಲ ಅಷ್ಟೇ. ಏನಿಲ್ಲ ಬಿಡು, ಯಾಕೆ ಅದಕ್ಕೆಲ್ಲ ಯಾಕೆ ಇದು ಮಾಡ್ಕೊಳಕ್ಕೆ ಹೋಗ್ತೀಯ? ಅವರು ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮೊದಲಿಂದಲೂ ಅಷ್ಟೇ ನಾನು ತುಂಬ ಇಷ್ಟಪಟ್ಟವ್ರೆ. ನಾನು ಇಷ್ಟಪಡ್ತಾನೆ ಅವ್ರ ಮದುವೆ ಆಗಿದ್ದವಾಗ. ಅದಕ್ಕೆ ಮಾತಾಡ್ತಾರೆ ಗಿಣಿ, ಅದ್ರಾಗೆಲ್ಲ ಏನಿಲ್ಲ. ತಿಳ್ಕೊ ಹೋಗಿ. ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮೊದಲಿನ ಥರನೇ ಇದ್ದಾನೆ. ನಿಜವಾಗ್ಲೂ ಹಂಗೆಲ್ಲ ನೀನು ಏನೋ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ. ನನ್ನ ಹತ್ರ ಅವ್ರು ತುಂಬ ಚೆನ್ನಾಗಿ ಆಗಿದ್ದಾರೆ ಇವಾಗ. ಆದರೆ ನಮ್ಮದು ಒಂಥರ ಹೆಂಗೆ ಅಂದರೆ ಆ ಥರ ಲವ್ ನಮ್ಮಿಬ್ರದ್ದು. ನಾವು ಡೈವರ್ಸ್ ಕೊಟ್ಟಿರ್ಬೋದು, ನಾವು ದೂರ ಆಗಿರ್ಬೋದು, ಆದರೆ ಮನಸ್ಸಿಂದ ನಾವು ಡೈವರ್ಸ್ ತೊಗೊಂಡಿಲ್ಲ ಯಾವತ್ತೂ. ನನಗೆ ಅವರು, ಅವ್ರಿಗೆ ನಾನೇ ಯಾವತ್ತಿದ್ರು. ಇನ್ನೇನು ಮಾಡೋಕ್ಕಾವತ್ತು? ನಾನು ಡೈವರ್ಸ್ ಕೊಟ್ಟಿದ್ನಿ ಎಂಬ ಇದಕ್ಕೋಸ್ಕರ ನಿನ್ನ ಮದುವೆ ಆಗಿರೋದು ಅಷ್ಟೇ. ನಾನು ಡೈವರ್ಸ್ ಕೊಟ್ಬಿಟ್ನಲ್ಲ, ಅದಕ್ಕೆ ನಿನ್ನ ಮದುವೆ ಆಗಿರೋದು, ಬಿಡಾತ್ಲಾಗ ಹೋಗಲಿ ಅಂತ ಹೇಳಿ ಅಷ್ಟೇ. ನಾವು ಯಾವತ್ತು ಮನಸ್ಸಿಂದ ನಾನು ಮದುವೆ ಯಾವತ್ತೂ ದೂರ ಆಗಿಲ್ಲ. ನನಗೆ ಅವನು ಯಾವಾಗ ಫೋನ್ ಮಾಡಿದ್ರೂ ಸರಿಯಾಗಿ ಮಾತಾಡಲಿಲ್ಲ, ನನಗೆ ಏನೋ ರೆಸ್ಪಾನ್ಸ್ ಮಾಡಲಿಲ್ವಲ್ಲ. ಒಂದು 50,000 ದುಡ್ಡು ಕೊಡು ಅಂದೆ, ಕೊಡಲಿಲ್ಲ. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಇವಾಗ ಮಾಡ್ತಾಯಿದ್ದೀನಿ. ಅವಳಿಗೆ ಗಿಣಿಗೆ ಸರಿಯಾಗಿ ಹೇಳ್ತಾ ಇದ್ದೀನಿ. ಏನಂಗೆ ನಮ್ಮಂಗೆ ಯಾರೂ ಇಲ್ಲ ಅನ್ನಂಗೆ ಅವಳು ಮಾಲನನ್ನು ಅವನು ತುಂಬ ಜಂಬ ಪಡ್ತಾ ಇದ್ದಾರೆ. ನಾನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಏನು ನನಗೆ ನನ್ನ ಮೇಲೆ ಎಷ್ಟು ಜಂಬ ಮಾಡ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಇವಾಗ ಸರಿಯಾಗಿ ಹುಳ ಬಿಟ್ಟಿದ್ದೀನಿ ಇವಳು ಗಿಣಿ ತಲೆಯೋಕ್ಕೆ. ಗಿಣಿ ಇವಾಗ ಹೋಗಿ ಮಿಸ್ ಕಾಡಿಸ್ತಾಳೆ ನೋಡ್ರಿ. ಅವಳಿಗೆ ಇವಾಗ ಹೆಂಗೆ ಅನಿಸುತ್ತೆ, ಅಯ್ಯೋ ನೋಡಪ್ಪ ಇವಾಗ ನನ್ನ ಗಂಡ ಹೆಂಗೆ ಎಂಥ ಮೋಸ ಮಾಡ್ತಾ ಇದ್ದಾನೆ, ಮತ್ತೆ ಇವಾಗ ಅವಳಿಗೆ ಫೋನ್ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಂತ ಅವಳಿಗೆ ಇವಾಗ ಅನುಮಾನ ಬರುತ್ತೆ. ಅನುಮಾನ ಬರೋ ಥರ ನಾನು ಹೇಳಿದ್ದೀನಿ. ಆದರೆ ಅವ್ನು ಮಾತಾಡಿಲ್ಲ ನನ್ನ ಹತ್ರ, ನಾನೇ ಅನುಮಾನ ಬರೋ ಥರ ಹೇಳಿದ್ದೀನಿ. ಅನುಮಾನ ಬರೋ ಥರ ನಾನು ಮಾತಾಡಿದ್ದೀನಿ. ನೋಡ್ರಿ ಇನ್ಮೇಲೆ ಇರೋದ ಮದುವೆಗೆ. ಮತ್ತೆ ಫೋನ್ ಮಾಡಿ ಮತ್ತೆ ಮಾತಾಡಿಸಿ ಏನೋ ನಾವೇನೋ ಕಷ್ಟಕ್ಕೆ ಕೇಳಿದ್ರೆ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಅಷ್ಟೊಂದು ಸಂಬಳ ಬರುತ್ತೆ. 70-80 ಸಾವಿರ ಸಂಬಳ ತಗೊಳ್ತಾನೆ. 70-80 ಸಾವಿರನೇನು ಜಾಸ್ತಿನೇ ಏನು, ಅವಾಗಲೇ ಅಷ್ಟಕ್ಕೇನೋ 1 ಲಕ್ಷದ ಮೇಲೆ ಇರಬೇಕು, 1.5 ಲಕ್ಷ ಏನೋ 2 ಲಕ್ಷ ಸಂಬಳ ಇರಬೇಕು. ಸಖತ್ತು ಫಾರಿನಾಗಿದ್ದಾಗ ಅಷ್ಟೊಂದು ತಗೊಂಬನು. ಇವಾಗ ಇಲ್ಲಿ ಬಂದಾಗ ಇನ್ನೂ ತಗೊಂತಾ ಇದ್ದಾರೆ. ಇವಾಗ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾನೆ. ಎಲ್ಲ ಗೊತ್ತು ನನಗೆ, ಚೆನ್ನಾಗಿ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತ. ಏನು 50 ಸಾವಿರ ದುಡ್ಡು ಕೊಟ್ಟಿದ್ರೆ ಕಳ್ಕೊಂಬನೆ. ಅದಕ್ಕೆ ಮತ್ತೆ ನನಗೆ ಭಾಳ ಸಿಟ್ಟು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.